ಒಂದೊಳ್ಳೆ ಕೆಲಸದಲ್ಲಿ ನಾವಿವತ್ತು ತೋರಿಸ್ತಾ ಇರುವಂತಹ ಸ್ಟೋರಿ ಒಬ್ಬರು ಸಿನಿಮಾ ನಿರ್ದೇಶಕರದ್ದು. ಹಾಗಂತ ಇದು ಅವರ ಸಿನಿಮಾ ಕಥೆಯಲ್ಲ, ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾಡ್ತಾ ಇರುವಂತಹ ಕೆಲಸ ಏನು, ಆ ನಿರ್ದೇಶಕ ಯಾರು, ಬನ್ನಿ ನೋಡ್ಕೊಂಡ್ ಬರೋಣ. ಅದು 2018ರ ಮಳೆಗಾಲದ ಸಂದರ್ಭ. ಕೊಡಗು ಜಿಲ್ಲೆ ಹಿಂದೆಂದೂ ಕೇಳರಿಯದಂತಹ ಮಹಾಮಳೆಗೆ ಸಾಕ್ಷಿಯಾಗಿತ್ತು. ಪ್ರಾಕೃತಿಕ ದುರಂತಕ್ಕೆ ಜಿಲ್ಲೆಯ ಜನರು ನಲುಗಿ ಹೋಗಿದ್ರು. ಅತಿವೃಷ್ಟಿಗೆ ಎಷ್ಟೋ ಮನೆಗಳು, ತೋಟ ಗದ್ದೆಗಳು ಕೊಚ್ಚಿ ಹೋದ್ವು. ಇಂಥ ಸಂದರ್ಭದಲ್ಲಿ ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಮಳೆಯ ನಡುವೆಯೇ ತಾವಿದ್ದ ಸ್ಥಿತಿಯಲ್ಲಿಯೇ ಮನೆ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ರು. ಹೀಗೆ ಮನೆ ಮಠ ಬಿಟ್ಟು ಹೊರಡುವ ವೇಳೆ ಹಲವು ರೈತರು ತಮ್ಮ ದನಗಳನ್ನ ಈ ಮಹಾಮಳೆಯಿಂದ ರಕ್ಷಿಸಲಾಗದೆ ಬೀದಿಗೆ ಬಿಟ್ಟು ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಕೊಡಗಿನಲ್ಲಾದ ಪ್ರಾಕೃತಿಕ ವಿಕೋಪದಿಂದ ಅನಾಥವಾಗಿದ್ದ ದನಕರುಗಳಿಗೆ ದಿಕ್ಕಾದವರೇ ಈ ಹರೀಶ್ ಆಚಾರ್ಯ. ಇವರೇ ನೋಡಿ ಆ ಸಿನಿಮಾ ನಿರ್ದೇಶಕ ಹರೀಶ್ ಆಚಾರ್ಯ. ಕೊಡವ ತುಳು ಸಿನಿಮಾ ನಿರ್ದೇಶಕ ಹಾಗೂ ನಿರ್ಮಾಪಕ. ಆಗ ತಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಷ್ಟ ಅನುಭವಿಸಿ ಮಡಿಕೇರಿಯಲ್ಲಿ ನೆಲೆಸಿದ್ರು. ಹರೀಶ್ ತಮ್ಮ ಮಡಿಕೇರಿಯ ಕಚೇರಿಯಲ್ಲಿ ಇದ್ದಾಗ ಒಂದು ದನ ಹಾಗೂ ಕರು ಮಡಿಕೇರಿಯಲ್ಲಿ ಸುರಿಯುತ್ತಿದ್ದ ಮಹಾಮಳೆಯಿಂದಾಗಿ ಆಶ್ರಯಕ್ಕಾಗಿ ಇವರ ಕಚೇರಿಯ ಒಳಗೆ ಪ್ರವೇಶಿಸುತ್ತವೆ. ಆ ಮೂಕ ಪ್ರಾಣಿಗಳ ಪರಿಸ್ಥಿತಿಯನ್ನ ಕಂಡ ಕ್ಷಣ ಹರೀಶ್ ಮನ ಕರಗುತ್ತೆ. ಆ ಮೂಕ ಪ್ರಾಣಿಗಳ ರಕ್ಷಣೆಗೆ ಏನಾದ್ರೂ ಮಾಡಬೇಕು ಅಂತ ತೀರ್ಮಾನಿಸ್ತಾರೆ. ಸ್ವಂತ ಖರ್ಚಿನಲ್ಲಿ ಗೋಶಾಲೆಯೊಂದನ್ನ ತೆರೆದು ಅವುಗಳ ಲಾಲನೆ ಪಾಲನೆ ಮಾಡಲು ಮುಂದಾಗ್ತಾರೆ. ನಮಗೆ ಈ ಗೋಶಾಲೆಯಲ್ಲಿ ಇವತ್ತು ಸುಮಾರು 70 ದನಗಳು ಆಶ್ರಯ ಪಡೆದಿದೆ. ಇದನ್ನು ನೋಡಿದಾಗ ತುಂಬ ಸಂತೋಷ ಅನ್ನಿಸ್ತಾ ಇದೆ ನಮಗೆ. ಕೊಡಗಿನಲ್ಲಿ ಗೋವುಗಳನ್ನು ಒಂದೇ ಕಡೆ ಇಷ್ಟು ನೋಡಬೇಕು ಅಂತಾದರೆ ಇಲ್ಲಿಗೆ ಬರಬೇಕು ಹೊರತು ಬೇರೆ ಎಲ್ಲೂ ಇಲ್ಲ. ಇನ್ನು ಈ ಮೂಕ ಪ್ರಾಣಿಗಳ ರೋಧನೆ ಕಂಡು ಗೋವುಗಳ ರಕ್ಷಣೆಗೆ ಮುಂದಾದ ಹರೀಶ್ ಮಡಿಕೇರಿ ತಾಲೂಕಿನ ಭಾಗಮಂಡಲ ಸಮೀಪದ ಚೆಟ್ಟಿಮಾನಿಯಲ್ಲಿ 6 ಎಕರೆ ಪ್ರದೇಶವನ್ನ ಲೀಸ್ಗೆ ಪಡೆದ್ರು. ಕೇವಲ 10 ಗೋವುಗಳಿಂದ ಗೋಶಾಲೆ ಆರಂಭಿಸಿದ ಹರೀಶ್ ಇಂದು 70ಕ್ಕೂ ಹೆಚ್ಚು ದನ, ಕರು ಮತ್ತು ಎಮ್ಮೆಗಳನ್ನ ಸಾಕಿ ಶುಶ್ರೂಷೆ ಮಾಡುವ ಕಾಯಕದಲ್ಲಿ ತೊಡಗಿದ್ದಾರೆ. ಇನ್ನು ಏನಾದ್ರೂ ಒಳ್ಳೆಯ ಕೆಲಸ ಮಾಡುವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುವ ಹಾಗೆ ಈ ಬಾರಿಯ ಮಳೆಗೆ ಹರೀಶ್ ತಮ್ಮ ಜಮೀನಿನಲ್ಲಿ ಗೋವುಗಳಿಗೆಂದು ಬೆಳೆದಿದ್ದ ಹುಲ್ಲು ಕೂಡ ಕೊಚ್ಚಿ ಹೋಗಿತ್ತು. ಆದ್ರೂ ಎದೆಗುಂದದ ಹರೀಶ್ ಸ್ಥಳೀಯರ ನೆರವನ್ನ ಪಡೆದು ಗೋವುಗಳ ಆರೈಕೆ ಮಾಡ್ತಾ ಇದ್ದಾರೆ. ಕೇವಲ ಬಿಡಾಡಿ ದನಗಳನ್ನು ಸಾಕಬೇಕು ಎನ್ನುವ ಉದ್ದೇಶ ಹೊಂದಿದ್ದ ಹರೀಶ್ ಇದೀಗ ದೇಶೀಯ ತಳಿಯ ಹಸುಗಳನ್ನ ಉಳಿಸುವ ಹಂಬಲ ಹೊಂದಿದ್ದು ಇವರ ಕಾರ್ಯಕ್ಕೆ ಸ್ಥಳೀಯರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಅವರವರು ಸಾಕೋದೇ, ಅವರವರ ಜೀವನ ಮಾಡೋದೇ ಕಷ್ಟ. ಅಂತದಲ್ಲಿ ಇವರು ಗೋವುಗಳನ್ನ ತಂದು ಸಾಕ್ತಾ ಇದ್ದಾರೆ. ಅದು ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ನಾವು ನೋಡ್ತಾ ಇದ್ದೀವಿ ದನಗಳನ್ನ. ಆ ಪ್ರೀತಿನ ನೋಡಿದ್ರೆ ನಮಗೆ ಇನ್ನೂ ಹುಮ್ಮಸ್ಸು ಬರ್ತಾ ಇದೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಒಟ್ಟಿನಲ್ಲಿ ನಾವಾಯ್ತು, ನಮ್ ಕೆಲ್ಸ ಆಯ್ತು ಅನ್ನೋ ಈ ಕಾಲದಲ್ಲಿ ಹರೀಶ್ ಆಚಾರ್ಯರ ಈ ನಿಸ್ವಾರ್ಥ ಸೇವೆ ನಿಜಕ್ಕೂ ಮೆಚ್ಚುವಂಥದ್ದು. ಬಿಡಾಡಿ ದನಗಳನ್ನು ಸಾಕೋದ್ರಿಂದ ನಯಾ ಪೈಸಾ ಆದಾಯ ಇಲ್ಲ, ಆದ್ರೂ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಅವುಗಳ ಪಾಲನೆ ಪೋಷಣೆಯಲ್ಲಿ ತೊಡಗಿದ್ದಾರೆ. ಸಮಾಜಕ್ಕೆ ಒಂದೊಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿನಿಂದ ಹೊರಟಿದ್ದ ಇವರು ಎಷ್ಟೇ ಅಡ್ಡಿ ಆತಂಕ ಬಂದ್ರೂ ಹಿಂದೆ ಸರಿಯದೆ ಅಂದುಕೊಂಡಿದ್ದನ್ನ ಮಾಡ್ತಾ ಮುಂದುವರೆದಿದ್ದಾರೆ. ಯುಗ ದೇವಯ್ಯ, ನ್ಯೂಸ್ ಫಸ್ಟ್, ಕೊಡಗು.